ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏನ್ ಮಾಡ್ಲಿ ಅರ್ಜುನ ಏನಾಯ್ತು ಕಂದ? ಏನಾಯ್ತು ಅರ್ಜುನ್? ಏನಾದ್ರೂ ಬೇಕು ಅಂದ್ರೆ ನಮ್ಗೆ ಹೇಳ್ಬೇಕು ತಾನೆ. ಏನೋ ಮಾತಾಡ್ತಿದ್ಯಾ? ಅವ್ನ್ಗೆ ಹೇಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಹೇಗ ಕೂಗ್ ಹೇಳ್ತಾನೆ? ಪೂಜಾ, ಅವಾಗ ಬಂದು ಅಣ್ಣನ್ ನೋಡ್ಕೊಂತ ಹೇಳಿದೆ ಅಲ್ವ ಪೂಜಾ. ಪಪ್ಪ ಏನಾಗಿದೆ ನಿಂಗೆ? ಯಾಕೆ ನಿನ್ ಕೈಯಲ್ಲಿ ಎದ್ದೋಲಕ್ಕಾಗ್ತಿಲ್ಲ? ಪಪ್ಪ ಮಾತಾಡು ಪಪ್ಪ, ಏನಾಯ್ತು ಪಪ್ಪ? ಕೃಷ್ಣ, ಪಪ್ಪನ್ಗೆ ಹುಷಾರಿಲ್ಲಪ್ಪ, ಅದಕ್ಕೆ ಎದ್ದೇಳಕ್ಕಾಗ್ತಿಲ್ಲ. ನೀನ್ ಸ್ವಲ್ಪ ಸಮಾಧಾನವಾಗಿರೋ, ಪಪ್ಪ ಬೇಗ ಹುಷಾರಾಗ್ತಾರೆ. ಅರ್ಜುನ, ಏನಾದ್ರೂ ಬೇಕಿತ್ತ ಕಂದ? ಅಲ್ಲ ಅರ್ಜುನ್, ಕೈ ಕಾಲೆಲ್ಲ ಆಡಿಸ್ತಾ ಇದ್ಯಲ್ಲ, ಇದ್ದಕ್ಕಿದ್ದಾಗ ಏನಾಯ್ತು? ಯಾಕೆ ಹೀಗೆ ಒದ್ದಾಡ್ತಿದ್ಯಾ? ಎಲ್ಲ ಈ ಮಾಯಮ್ಮನ್ ಪ್ರಭಾವ. ಯಾಕೋ ಕೈ ಕಾಲು ಆಡ್ಸಕ್ಕಾಗ್ತಿಲ್ವೇನೋ? ಏನಾಯ್ತು? ಅಯ್ಯೋ ಅಯ್ಯೋ ಅಯ್ಯೋ, ನೋಡು ನಿನ್ ಹೆಂಡತಿ ಹಾರ್ಬಿಟ್ಟನ. ಮೊದ್ಲು ಅರ್ಜುನ್ ಬಾಯ್ ಕಿತ್ಕೊಂಡ್ಲು, ಈ ಕಾಲ್ ಕಿತ್ಕೊಂಡ್ಲು. ಇವನ್ಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದಾಳೆ ಅಂದ್ಮೇಲೆ ಇನ್ನು ಆ ಸೇವಂತಿನ್ ಬಿಟ್ಟಿರ್ತಾಳ? ನನ್ಗನ್ಸೋ ಮಟ್ಟಿಗೆ ಅವಳ ಕತೆ ಮುಗಿಸ್ಬಿಟ್ಟಿರ್ತಾಳೆ. ಯಶೋದ, ಬರೀ ಅನಿಷ್ಟನ್ನೇ ನುಡಿತಿಯಲ್ಲ, ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ? ಅಯ್ಯೋ ಅಮ್ಮ, ಈ ಮನೇಲಿ ನಡೆಯೋದೆಲ್ಲ ಒಳ್ಳೇದೇ ಆಗಿದ್ರೆ ನಾನು ಒಳ್ಳೇದೇ ನುಡಿತಿದ್ದೆ. ಇಲ್ಲಿ ನಡೀತಿರೋದೆಲ್ಲ ಬರೀ ಅನಿಷ್ಟಗಳೇ ತಾನೆ. ನೀನೇ ಯೋಚನೆ ಮಾಡು. ಕಟ್ಕೊಂಡ್ ಗಂಡನ್ಗೆ ಬಿನ್ಗೆ ತಗೊಂಡ್ ಹೊಡೆದವಳು ಇನ್ನು ದ್ವೇಷ ಇರೋ ಅರ್ಜುನ ಸೇವಂತಿನ್ ಬಿಡ್ತಾಳ? ಅಜ್ಜಿ, ಚಿಕ್ಕಿ ಕೆಟ್ಟದೇ ನುಡಿತಿದ್ರು ಈ ಮನೇಲಿ ನಡೀತಿರೋದೆಲ್ಲ ಅದೇ ಅಲ್ವಾ? ಅವ್ರು ಹೇಳ್ತಿರೋದೆಲ್ಲ ಸತ್ಯ ಅಲ್ವಾ? ಒಂದ್ ನಿಮಿಷ ಇರಿ, ಎಲ್ಲ ಸುಮ್ಮನಿರಿ. ಅರ್ಜುನ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಏನದು ಅರ್ಜುನ್?